ಸರ್ ಸಕ್ಕರೆ ಕಾಯಿಲೆ ಇರೋರು ಬೆಲ್ಲ ತಿನ್ಬೋದಲ್ವಾ? ಸರ್ ನಾವು ಅಂದ್ಕೊಂತೀವಿ ಶುಗರ್ಗೆ ಆಲ್ಟರ್ನೇಟಿವ್ ಜಾಗ್ರಿ ಅಂತ. ಕೆಲವು ಪೇಷಂಟ್ ಹೇಳ್ತಾರೆ ಸರ್ ನಾನು ಬೆಲ್ಲದ ಕಾಫಿ ಕುಡಿತೀನಿ ಅಂತ. ಸೊ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ, ಬೆಲ್ಲ ಎಂದ್ರಿಂದ ಮಾಡ್ತಾರೆ? ಕಬ್ಬು. ಶುಗರ್ ಎಂದ್ರಿಂದ ಮಾಡ್ತಾರೆ? ಅದೇ ಕಬ್ಬಿಂದ. ಅದೇ ಕಬ್ಬು, ಎರಡೂ ಕಬ್ಬಿಂದಾನೇ ಮಾಡ್ತಾರೆ. ಅದು ಶುಗರ್ ಫ್ಯಾಕ್ಟ್ರಿನೇ ತಿಂದಂಗಿರುತ್ತೆ. ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಜೊತೆ ವರುಣ್ ಸರ್ ಇದ್ದಾರೆ. ಸೊ ಅವರಿಂದ ಈ ಶುಗರ್ ಕಾಯಿಲೆ ಹೆಂಗೆ ಬರುತ್ತೆ, ಡಯಾಬಿಟಿಸ್ ಅದು ಬರ್ದಿರಾ ಹೇಗೆ ಅದನ್ನು ತಡಿಬೋದು, ಹೀಗೆ 10 ಹಲವು ವಿಚಾರಗಳನ್ನು ಅವರಿಂದ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಶುಗರ್ ಕಾಯಿಲೆ ಹೇಗೆ ಬರುತ್ತೆ ಸರ್? ಇದು ಹೆಂಗೆ ಇದನ್ನು ನಾವು ಬರ್ದಿರ ತಡಿಬೋದು? ಸೊ ಶುಗರ್ ಕಾಯಿಲೆ ಫಸ್ಟ್ ನಾನು ಏನು ಹೇಳ್ತೀನಿ, ಶುಗರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದು ಅರ್ಥ ಮಾಡ್ಕೊಂಡ್ಮೇಲೆ ನಾನು ಹೇಳ್ತೀನಿ ಶುಗರ್ ಹೇಗೆ ಬರುತ್ತೆ ಅಂತ. ಆವಾಗ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಸೊ ಫಸ್ಟು ಶುಗರ್ ಕಾಯಿಲೆ ಬರೋದು ನಮಗೆ ಇಟ್ ಈಸ್ ಬರೀ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಅಂತಲ್ಲ, ಇಟ್ ಈಸ್ ಎ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಮೆಟಬಾಲಿಕ್ ಡಿಸೀಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಇನ್ಸುಲಿನ್ ಸೆಕ್ರೇಷನ್ ಕಮ್ಮಿ ಆಗ್ಬೋದು ಅಥವಾ ರೆಸಿಸ್ಟೆನ್ಸ್ ಆಗ್ಬೋದು ಇನ್ಸುಲಿನ್ಗೆ. ಸೊ ಆದ್ದರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ರೆಗ್ಯುಲೇಟ್ ಆಗೋದಿಲ್ಲ. ಸೊ ಸಿಕ್ಕಾಪಟ್ಟೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಸೊ ಈಗ ಹೇಗೆ ಬರುತ್ತೆ ಅಂದರೆ, ಈಗ ಬಾಡಿಯಲ್ಲಿ ನಾವು ಊಟ ತಿಂದರೆ ಅದು ಊಟ ಡೈಜೆಷನ್ ಆಗಿಬಿಟ್ಟು ನಮ್ಮ ಕರಳಿನಲ್ಲಿ ಶುಗರ್ ಅಬ್ಸಾರ್ಪ್ಷನ್ ಆಗುತ್ತೆ. ಲೈಕ್ ಫ್ಯಾಟು ಪ್ರೋಟೀನ್ಸ್ ಎಲ್ಲ ಹೆಂಗೆ ಅಬ್ಸಾರ್ಬ್ ಆಗುತ್ತೋ ಹಂಗೆ ಗ್ಲೂಕೋಸ್ ಕೂಡ ಅಬ್ಸಾರ್ಪ್ಷನ್ ಆಗುತ್ತೆ. ಅದು ಬ್ಲಡ್ ಸ್ಟ್ರೀಮ್ ಒಳಗೆ ಹೋಗುತ್ತೆ. ಬ್ಲಡ್ ಸ್ಟ್ರೀಮ್ ಒಳಗಡೆ ಹೋದಾಗ ನಮಗೆ ಇನ್ಸುಲಿನ್ ಸೆಕ್ರೇಟ್ ಆಗುತ್ತೆ. ಆ ಎಕ್ಸಾಕ್ಟ್ ಟೈಮ್ಗೆ ಇನ್ಸುಲಿನ್ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಸೆಕ್ರೇಟ್ ಆಗುತ್ತೆ. ಅದು ಸೆಕ್ರೇಟ್ ಆದಾಗ ನಮ್ಮ ದೇಹದಲ್ಲಿರುವಂಥ ಸೆಲ್ಸ್ ಆ ಗ್ಲೂಕೋಸ್ನ ಯುಟಿಲೈಸ್ ಮಾಡೋಕ್ಕೆ, ಎನರ್ಜಿ ಬರ್ನ್ ಮಾಡಲಿಕ್ಕೆ ಯುಟಿಲೈಸ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ಮೇನ್ ಎನರ್ಜಿ ಸೋರ್ಸ್. ಸೊ ಅದು ಯುಟಿಲೈಸ್ ಆಗುತ್ತೆ. ಸೊ ಆ ಯುಟಿಲೈಸ್ ಆಗೋದಕ್ಕೆ ಮತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಮೇಂಟೈನ್ ಮಾಡೋದಕ್ಕೆ ನಮಗೆ ಇನ್ಸುಲಿನ್ ಬೇಕಾಗುತ್ತೆ. ಅಲ್ಲ ಸರ್, ಇದು ಶುಗರು ಈ ಸಕ್ಕರೆ ತಿನ್ನೋದ್ರಿಂದ ಬರುತ್ತಾ ಅಥವಾ ಹೆಂಗೆ ಸರ್? ಅದು ಸಕ್ಕರೆ ಬೆಲ್ಲ ಯೂಸ್ ಮಾಡಿದ್ರೆ ಬರುತ್ತಾ, ಹೆಂಗೆ ಇದು? ಇದು ಸಕ್ಕರೆ ಬೆಲ್ಲ ಯೂಸ್ ಮಾಡಿದ್ರೆ ಬರುತ್ತೆ ಅಂತಲ್ಲ, ಇದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಸೊ ಈ ಫ್ಯಾಕ್ಟರ್ಸ್ನೆಲ್ಲ ನಾವು ತಿಳ್ಕೊಬೇಕು ಅಂದರೆ ಫಸ್ಟ್ ನಮಗೆ ಏನು ಇದು ಇನ್ಸುಲಿನ್ ಯಾಕೆ ಫೇಲ್ ಆಗುತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಇರುತ್ತೆ, ಒಂದು ರೂಮ್ನ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡೋಣ. ಅದಕ್ಕೆ ಡೋರು ಲಾಕು ಇರುತ್ತೆ. ಸುಮ್ಮನೆ ಗ್ಲೂಕೋಸ್ ಬ್ಲಡ್ ಒಳಗೆ ಬಂದಿದ ತಕ್ಷಣ ಹೋಗಿ ಒಂದು ಸೆಲ್ ಉಪಯೋಗಿಸ್ಕೊಳ್ಳೋದಿಲ್ಲ. ಅದಕ್ಕೊಂದು ಕೀ ಇರುತ್ತೆ. ಆ ಕೀನೇ ಇನ್ಸುಲಿನ್. ನಮ್ಗೆ ಯಾವಾಗ ಇನ್ಸುಲಿನ್ ಸೆಕ್ರೇಟ್ ಆಗುತ್ತೆ, ಆ ಲಾಕ್ನ ಹಿಂಗೆ ಓಪನ್ ಮಾಡಿದಾಗ, ಆ ಲಾಕ್ನ ಕೀಯಿಂದ ಓಪನ್ ಮಾಡಿದಾಗ, ಆ ಕೀ ಇನ್ಸುಲಿನ್ ಅನ್ನೋ ಕೀಯಿಂದ ಓಪನ್ ಮಾಡಿದಾಗ ಬ್ಲಡ್ ಗ್ಲೂಕೋಸ್ ಒಳಗಡೆ ಹೋಗುತ್ತೆ. ಸೊ ಕೀನೇ ಓಪನ್ ಮಾಡಿಲ್ಲ ಅಂದರೆ, ಅಕಸ್ಮಾತ್ ಏನಾದರೂ ಲಾಕ್ ಜಾಮ್ ಆಗಿತ್ತು ಅಂದರೆ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಒಂದು. ಅಥವಾ ಇನ್ಸುಲಿನ್ ಸೆಕ್ರೇಷನ್ನೇ ಕಮ್ಮಿ ಆಗಿತ್ತು, ಪ್ಯಾನ್ಕ್ರಿಯಾಸ್ ಗ್ರಂಥಿಯಿಂದ ಇನ್ಸುಲಿನ್ನೇ ಕಮ್ಮಿಯಾಗಿ ಉತ್ಪತ್ತಿ ಆಯಿತು ಅಂದರೆ ಆವಾಗ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಇರುತ್ತೆ, ಆದರೆ ಕೀ ಓಪನ್ ಮಾಡೋದು ಕಮ್ಮಿ ಇರುತ್ತೆ. ಸೊ ಅವಾಗ ಕೂಡ ಇವೆರಡು ಸಿಚುವೇಶನ್ಸಲ್ಲೂ ಬ್ಲಡ್ ಗ್ಲೂಕೋಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ. ಆವಾಗ ನಾವು ಡಯಾಬಿಟೀಸ್ ಅಂತ ಕರಿತೀವಿ ಇದನ್ನು. ಸೊ ಈಗ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಏನು, ಸುಮ್ಮನೆ ಶುಗರ್ ತಿಂದ್ಬಿಟ್ರೆ ನಮಗೆ ಇದು ಬಂದ್ಬಿಡುತ್ತಾ, ಡಯಾಬಿಟಿಸ್ ಬಂದ್ಬಿಡುತ್ತಾ ಅಂತ? ಇಲ್ಲ. ಒಂದು, ನೀವು ಎಷ್ಟು ವರ್ಷ ಶುಗರ್ ಫುಡ್ನ ತಿಂತೀರಾ ಅಂತ. ಈಗ ಸುಮಾರು ವರ್ಷಗಳಿಂದ ನಾವು ಶುಗರ್ ಫುಡ್ ತಿಂತಾ ಇದ್ದೀವಿ. ಎಷ್ಟೊಂದು ಜನ ತಿಂತಾ ಇದ್ದಾರೆ, ಅವ್ರಿಗೆ ಡಯಾಬಿಟಿಸ್ ಬರುತ್ತೆ, ನಮಗೆ ಡಯಾಬಿಟಿಸ್ ಬರಲ್ಲ. ಯಾಕೆ? ಫಸ್ಟ್ ಥಿಂಗ್, ನಾವು ತಿಂತಿರೋವಂಥ ಫುಡ್ಡು, ನಾವು ಹೊರಗಡೆ ಎಷ್ಟು ತಿಂತೀವಿ ಫುಡ್ಡು, ಎಲ್ಲದಕ್ಕೂ ಸಕ್ಕರೆ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಡಯಾಬಿಟಿಸ್ ಪೇಷಂಟ್ನ ತಗೊಳ್ಳೋಣ. ಶುಗರ್ ಪೇಷಂಟ್ ಬಂದಿರ್ತಾರೆ, ಕಂಟ್ರೋಲೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಕಂಟ್ರೋಲ್ ಆಗ್ತದೆ? ನೀವು ಎಲ್ಲಿ ಊಟ ಮಾಡ್ತಾ ಇದ್ದೀರ ಅಂದರೆ ಹೋಟೆಲಲ್ಲಿ. ಏನು ತಿಂತಾ ಇದ್ದೀರಾ? ಸರ್ ನಾನು ಗೋಧಿನೇ ತಿಂತಾ ಇದ್ದೀನಿ, ಆದರೂ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತಾರೆ. ಸೊ ಒಂದು ಸತಿ ನನಗೆ ಇದೇ ಒಂದು ಸಿಚುವೇಶನ್ ಬಂದಾಗ ನಾವು ಹೋಟೆಲಲ್ಲಿ ಹೋಗಿ ಕೇಳಿದೆ, ಗೋಧಿ ಹಿಟ್ಟನ್ನು ಹೆಂಗೆ ಪ್ರಿಪೇರ್ ಮಾಡ್ತೀರಾ ಅಂತ. ಆ ಗೋಧಿ ಹಿಟ್ಟು ಪ್ರಿಪೇರ್ ಮಾಡ್ಬೇಕಾದ್ರೆ ನಮ್ಮ ಮನೆಗಳಲ್ಲಿ ಸಾಲ್ಟ್ ಹಾಕಿ ಅದನ್ನು ಪ್ರಿಪೇರ್ ಮಾಡ್ತಾರೆ, ಸ್ವಲ್ಪ ಪ್ರಿಸರ್ವೇಟಿವ್ ಸ್ವಲ್ಪ ಜಾಸ್ತಿ ಹೊತ್ತಿರಲಿ ಅಂತ. ಆದರೆ ಹೋಟೆಲ್ಸಲ್ಲಿ ಅದಕ್ಕೆ ಶುಗರ್ ಹಾಕ್ತಾರೆ, ಶುಗರ್ ಹಾಕಿ ಪ್ರಿಪೇರ್ ಮಾಡ್ತಾರೆ. ಶುಗರ್ ಹಾಕಿ ಪ್ರಿಪೇರ್ ಮಾಡ್ತಾರೆ? ಹೌದು. ಈಗ ನಾವು ಸಕ್ಕರೆ ಸಾಲ್ಟ್ ಹಾಕೋ ಬದಲು ಶುಗರ್ ಹಾಕ್ಬಿಟ್ಟು ಹಿಟ್ಟನ್ನು ಮಾಡ್ತಾರೆ. ಗೋಧಿ ಹಿಟ್ಟನ್ನಾಗಲಿ ಮೈದಾ ಹಿಟ್ಟನ್ನೇ ಆಗಲಿ ಮಾಡ್ತಾರೆ. ಯಾಕೆ ಶುಗರ್ ಹಾಕಿ ಮಾಡ್ತಾರೆ ಅಂತ? ಈಗ ಸಕ್ಕರೆ ಹಾಕಿದ್ರೆ ನಮ್ಗೊಂದು
5ರಿಂದ 6 ಅವರ್ ಗೋಧಿ ಹಿಟ್ಟಿರುತ್ತೆ ಕೆಡ್ದಿರ. ಸಾರಿ ಇದು ಹಾಳಾಗ್ದಿರೋ ಸಾಲ್ಟ್ ಹಿಟ್ಟ. ಹಾಕಿದ್ರೆ ಹಾಳಾಗ್ದಿರ ಇರುತ್ತೆ. ಶುಗರ್ ಇನ್ ಸ್ವಲ್ಪ ಜಾಸ್ತಿ ಟೈಮ್ ಕೊಡುತ್ತೆ ಏನೋ, ಹಂಗಾಗಿ ಶುಗರ್ನ ಯೂಸ್ ಮಾಡ್ತಾರೆ. ಆಯ್ತು ನಾನು ಮೊಸರುಡೆ ತಿಂತೀನಿ ಅಂತಾರೆ, ಮೊಸರುಡೆಯಲ್ಲಿ ಶುಗರ್ ಇಲ್ಲ ಅನ್ಕೋತಾರೆ, ಮೊಸರುಡೆಯಲ್ಲೂ ಶುಗರ್ ಹಾಕ್ತಾರೆ, ಮೊಸರಿಗೆ ಶುಗರ್ ಹಾಕ್ತಾರೆ. ಓಕೆ ಆಯ್ತು. ದೋಸೆಗೂ ಶುಗರ್ ಹಾಕ್ತಾರೆ ಕಲರ್ ಬರ್ಲಿ ಅಂತ. ಎಲ್ಲದಕ್ಕೂ ಶುಗರ್ ಹಾಕ್ತಾರೆ. ನೀವು ಸಾರು ತಗೊಳ್ಳಿ, ಹೋಟೆಲಲ್ಲಿ ಸಾರು ತಗೊಳ್ಳಿ, ಸಾರಿಗೆ ಮೊದಲು ಬೆಲ್ಲ ಹಾಕೋರು ಈಗ ಶುಗರ್ ಹಾಕ್ತಾರೆ, ಪಲಾವ್ಗೆ ಬೆಲ್ಲ ಹಾಕೋರು ಈಗ ಶುಗರ್ ಹಾಕ್ತಾರೆ. ಸೊ ನೀವು ಏನೇ ತಗೊಳ್ಳಿ ಶುಗರ್ ಹಾಕ್ತಾರೆ. ಒಬ್ಬೊಬ್ಬ ಪನ್ನೀರ್ ಬಟರ್ ಮಸಾಲ, ಆ ಮಸಾಲ ಈ ಮಸಾಲ ಬರುತ್ತೆ, ಅದಕ್ಕೆ ಕ್ರೀಮ್ ಅಂತ ಹಾಕ್ತಾರೆ. ಆ ಕ್ರೀಮನ್ನು ನೀವು ಕರೆಕ್ಟಾಗಿ ಅವ್ರ ಹೋಟೆಲ್ ಅವ್ರ ಹತ್ರ ತರಿಸಿ, ಸರ್ ಏನು ಕ್ರೀಮ್ ಹಾಕ್ತೀರಾ ತಗೊಬನ್ನಿ ಅಂತ. ಹಿಂದೆ ಲೇಬಲ್ ನೋಡಿ, ಆ ಲೇಬಲಲ್ಲಿ ಲಿಕ್ವಿಡ್ ಗ್ಲೂಕೋಸ್ ಅಂತ ಇರುತ್ತೆ, ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಗ್ಲೂಕೋಸ್ ಅಂತ ಇರುತ್ತೆ. ಆ ಲಿಕ್ವಿಡ್ ಗ್ಲೂಕೋಸ್ ಅಂದರೆ ನೀವು ಶುಗರ್ 10 ಗ್ರಾಮ್ ತಿನ್ನೋದು ಒಂದೇ, ಆ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಗ್ಲೂಕೋಸು 1 5 ಗ್ರಾಮ್ ತಿನ್ನೋದು ಒಂದೇ. ಸೊ ಅಷ್ಟು ಗ್ಲೂಕೋಸ್ನ ಜಾಸ್ತಿ ಮಾಡುತ್ತೆ. ಸೊ ಹೀಗಾಗಿ ನಮ್ಮ ಜನಕ್ಕೆ ಗೊತ್ತಿರಲ್ಲ, ಅವ್ರು ಅನ್ಕೋತಾ ಇರ್ತಾರೆ ನಾವು ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಾನೆ ಅನ್ಕೊತಾ ಇರ್ತಾರೆ ಪಾಪ. ಅನ್ಫಾರ್ಚುನೇಟ್ಲಿ ಅವ್ರು ತಿಂತಾ ಇರೋ ಫುಡ್ಡೆಲ್ಲ ಒಂದು ಶುಗರಿನ ಒಂದು ಕಣಜ ಆಗಿರುತ್ತೆ. ಸೊ ಅವಾಗ ಇಡ್ಲಿ ವಡೆ ತಿಂದ್ರು ಅದ್ರಲ್ಲೂ ಶುಗರ್. ನೀವು ಇಡ್ಲಿ ವಡೆಯಲ್ಲಿ ಗೊತ್ತಿಲ್ಲ, ಬಟ್ ನಾನು ಆಲ್ಮೋಸ್ಟ್ ಸಾಂಬಾರಲ್ಲಿ ಹಾಕ್ತಾರೆ. ಹೌದೌದು, ಬೆಲ್ಲ ಹಾಕಲ್ಲ, ಈಗೆಲ್ಲ ಶುಗರ್ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಬೆಲ್ಲ ಹೊಡೆದು ಹಾಕ್ಬೇಕಲ್ಲ, ಸೊ ಶುಗರ್ ಹಿಂಗೆ ಕೈಯಲ್ಲಿ ತಗೊಂಡು ಹಿಂಗೆ ಹಾಕ್ಬಿಡ್ತಾರೆ. ಸೊ ಹಿಂಗಾಗಿ ತುಂಬಾ ಫುಡ್ಡಲ್ಲಿ ನಿಮಗೆ ಶುಗರ್ ಹಾಕ್ತಾರೆ. ಸರಿ, ಈ ಬೆಲ್ಲಕ್ಕೂ ಶುಗರ್ಗೂ ಏನು ಸರ್ ವ್ಯತ್ಯಾಸ? ಸೊ ಈಗ ಕೆಲವರು ಕರೆಕ್ಟ್ ನೀವು ಹೇಳಿದ್ದು, ಕೆಲವು ಪೇಷಂಟ್ ಹೇಳ್ತಾರೆ ಸರ್ ನಾನು ಬೆಲ್ಲದ ಕಾಫಿ ಕುಡಿತೀನಿ ಅಂತ. ಸೊ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ, ಬೆಲ್ಲ ಏನ್ರಿಂದ ಮಾಡ್ತಾರೆ? ಕಬ್ಬು. ಶುಗರ್ ಏನ್ರಿಂದ ಮಾಡ್ತಾರೆ? ಅದೇ ಕಬ್ಬಿಂದ. ಎರಡು ಕಬ್ಬಿಂದಾನೇ ಮಾಡ್ತಾರೆ. ಸೊ ಏನಂದ್ರೆ ಶುಗರ್ ಅಲ್ಲಿ ತುಂಬಾ ಕಾನ್ಸಂಟ್ರೇಟೆಡ್ ಫಾರ್ಮ್ ಇರುತ್ತೆ, ಇದರಲ್ಲಿ ಫ್ರೂಟ್ ಫಾರ್ಮ್ ಇರುತ್ತೆ ಬೆಲ್ಲದಲ್ಲಿ. ಸೊ ನೀವು 2 ತಿಂದ್ರು ಶುಗರ್ ಜಾಸ್ತಿ ಪೈಕ್ ಶೂಟ್ ಅಪ್ ಆಗುತ್ತೆ ಹೊರತು, ಆದ್ರೆ ಶುಗರ್ ನಿಮ್ಗೆ ಇದು ಬೆಲ್ಲದಲ್ಲಿ ಕಮ್ಮಿ, ಶುಗರ್ ಅಲ್ಲಿ ಜಾಸ್ತಿ ಅಂತೇನಿಲ್ಲ. ಇಟ್ಸ್ ಎ ಶುಗರ್ ಅಷ್ಟೇ. ನೀವು ಶುಗರ್ ಕೇನಿಂದಾನೇ ಬರುತ್ತೆ, ಅದು ಶುಗರ್ ಫ್ಯಾಕ್ಟ್ರಿನೇ ತಿಂದಂಗಿರುತ್ತೆ ಅಷ್ಟೇ. ಓಕೆ ಸರ್, ಈಗ ನಾವು ತುಂಬ ಲೇಸಿ ಆಗಿದ್ದು ಎಕ್ಸಸೈಸ್ ಇಲ್ಲ ಅಂದಾಗ ಶುಗರ್ ಬರೋ ಚಾನ್ಸಸ್? ಹೌದು, ಈಗ ಶುಗರಲ್ಲಿ 2-3 ಥರ ಇರುತ್ತೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಆಮೇಲೆ ಇನ್ನೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಥಿಂಗ್ಸ್ ಇರುತ್ತೆ, ಇನ್ನೊಂದು ಒಬೆಸಿಟಿ ಇರುತ್ತೆ. ಈ ಥರ ಹಲವಾರು ಕಾರಣ ಇರುತ್ತೆ. ತುಂಬ ಓವರ್ ವೇಟ್ ಆದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ಬೋದು. ಇಲ್ಲ ಅಂದರೆ ಈಗ ನೀವು ಹೇಳಿದ್ರಿ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸೊ ಲೈಫ್ ಸ್ಟೈಲ್ ಅಂದರೆ ನೋಡಿ, ತುಂಬ ಕೂತ್ ಕೆಲಸ ಮಾಡ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫಿಸಿಕಲ್ ಆಕ್ಟಿವಿಟಿನೇ ಇರೋದಿಲ್ಲ, ಸೊ ಗ್ಲೂಕೋಸ್ ಕನ್ಸಂಪ್ಷನ್ನೇ ಆಗೋದಿಲ್ಲ. ಸೊ ಈಗ ಕೆಲವರು ಫುಡ್ ಅಡಿಕ್ಟ್ ಆಗಿರ್ತಾರೆ. ಕೆಲವು ಫುಡ್ ಲೈಕ್ ಪ್ಯಾಕೆಟ್ ಫುಡ್ಸ್ ಇರುತ್ತೆ, ಅದರಲ್ಲೆಲ್ಲ ನಾವು ಹೇಳ್ತೀವಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತಾರೆ. ಸೊ ಅಲ್ಟ್ರಾ ಪ್ರೊಸೆಸ್ ಪ್ರಿಸರ್ವೇಟಿವ್ಸು, ಅಡಿಟಿವ್ಸು, ಆಮೇಲೆ ಈ ಥರ ಫ್ಲೇವರ್ಸು ಇವೆಲ್ಲ. ಮ್ಯಾಂಗೋ ಐಸ್ ಕ್ರೀಮ್ ಅಂತೀವಿ, ಮ್ಯಾಂಗೋ ಫ್ಲೇವರ್ಡ್ ಐಸ್ ಕ್ರೀಮ್ ಅಂತೀವಿ, ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳಲ್ಲ. ಈ ಫ್ಲೇವರ್ಸ್ ಎಲ್ಲ ಹಾಕಿರ್ತಾರೆ. ದಿಸ್ ಆರ್ ಆಲ್ ಅನ್ಹೆಲ್ದಿ ಫುಡ್. ಆಮೇಲೆ ಕ್ಯಾನ್ಡ್ ಫುಡ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ, ಇವೆಲ್ಲ ರೆಗ್ಯುಲರ್ ಆಗಿ ತಗೋತಾ ಇರ್ತಾರೆ ಅಥವಾ ಜಾಸ್ತಿ ತಗೋತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಡ್ರಿಂಕ್ ಇರುತ್ತಲ್ಲ, ಸಾಫ್ಟ್ ಡ್ರಿಂಕ್ಸ್. ಹೌದು. ಸೊ ಆ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ನೀವು ಒಂದು 100 ml ಅಲ್ಲಿ ಅಟ್ಲೀಸ್ಟ್ ಒಂದು 40-50 ಗ್ರಾಮ್ಸ್ ಅಂದ್ರೆ ಅಟ್ಲೀಸ್ಟ್ ಒಂದು 6-7 ಚಮಚ ಸ್ಪೂನ್ಗಿಂತ ಜಾಸ್ತಿ ಶುಗರ್ ಇರ್ಬೋದು. ಸೊ ಅದೆಲ್ಲ ತುಂಬಾ ಹೈಲಿ ಕಾನ್ಸಂಟ್ರೇಟೆಡ್ ಶುಗರ್ ಇರುತ್ತೆ. ನಮ್ಗೆ ಗೊತ್ತೇ ಇರೋದು, ನಾವು ಕುಡಿತೀವಿ. ಮೇಲೆ ನೋಡೋದಕ್ಕೆ ಲೆಮನ್ ಜ್ಯೂಸ್ ಅಂತ ಹೇಳ್ತಾರೆ, ಅದು ಒಳಗಡೆ ನೋಡಿದ್ರೆ ಲೆಮನ್ ಕಂಟೆಂಟ್ ಬರೀ 3%, 5%, 11% ಇರುತ್ತೆ. ಉಳಿದಿದ್ದೆಲ್ಲ ಶುಗರ್ ಹಾಕಿರ್ತಾರೆ. ಸರ್, ಈ ಶುಗರ್ ಅಂತದಂಗೆ ಇದರಲ್ಲಿ ಪ್ಯಾಕೆಟ್ ಮೇಲೆ ಆಡೆಡ್ ಶುಗರ್ ಅಂತ ಹೇಳ್ಬಿಟ್ಟಿದೆ. ನಾರ್ಮಲ್ ಶುಗರ್ಗೂ ಈ ಥರದ್ದು ಶುಗರ್ಗಳು ಎಲ್ಲ ಒಂದೇ. ಆಡೆಡ್ ಶುಗರ್, ನೋ ಆಡೆಡ್ ಶುಗರ್, ಆಡೆಡ್ ಶುಗರ್ ಅಂದ್ರೆ ಕೆಲವು ಇದ್ರ ಮೇಲೆ ಫುಡ್ ಪ್ಯಾಕೆಟ್ ನೋ ಆಡೆಡ್ ಅಂದ್ರೆ ಎಕ್ಸ್ಟ್ರಾ ಶುಗರ್ ನಾವು ಆಡ್ ಮಾಡಿರಲ್ಲ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ಡ್ರೈ ಫ್ರೂಟ್ಸ್ ಅಂತ ಇಟ್ಕೊಳ್ಳಿ, ಡ್ರೈ ಫ್ರೂಟ್ಸ್ ನ ಶುಗರ್ ಹಾಕಿ ಮಾಡ್ತಾರೆ. ಮೊದಲೆಲ್ಲ ಬೆಲ್ಲ ಅದು ಇದು ಹಾಕಿ ಮಾಡ್ತಿದ್ರು, ಈಗ ಶುಗರ್ ಹಾಕಿ ಮಾಡ್ತಾರೆ. ಅದ್ ಮಾಡ್ಬಿಟ್ಟು ಒಂದು ಸ್ವೀಟ್ ಪ್ರಿಪೇರ್ ಮಾಡ್ತಾರೆ, ಡ್ರೈ ಫ್ರೂಟ್ ಬರ್ಫಿ ಹತ್ರ. ಸೊ ನೋ ಆಡೆಡ್ ಶುಗರ್ ಅಂತ ಹಾಕಿರ್ತಾರೆ. ಅವ್ರು ಅದಕ್ಕೆ ಶುಗರ್ ಹಾಕಿರಲ್ಲ, ಬಟ್ ಆಲ್ರೆಡಿ ಶುಗರ್ ಹಾಕಿರೋದ ತಂದು ಮಾಡ್ತಾರೆ, ಮಾಡಿ ಕೊಡ್ತಾರೆ ನಿಮ್ಗೆ. ಸರ್, ನೀವು ಬರ್ಫಿ ಅಂತದಂಗೆ ನನ್ಗೆ ಜ್ಞಾಪನ ಬಂತು, ಕಡಲೆ ಮಿಠಾಯಿ ತಿನ್ಬೋದಲ್ವಾ? ಈ ಕಡಲೆ ಮಿಠಾಯಿನಲ್ಲಿ ನೀವು ಬೆಲ್ಲ ಇರುತ್ತೆ ಕರೆಕ್ಟ್, ಬಟ್ ಕಡಲೆ ಮಿಠಾಯಿನಲ್ಲಿ ಶುಗರ್ ಗ್ಲೂಕೋಸ್ ಹಾಕ್ತಾರೆ, ಲಿಕ್ವಿಡ್ ಗ್ಲೂಕೋಸ್ ಅಂತ ಹಾಕ್ತಾರೆ. ಲಿಕ್ವಿಡ್ ಗ್ಲೂಕೋಸ್ ಅಲ್ಲೂ ನೀವು ನೋಡಿಬೇಕು ರೆಸ್ಟೋರೆಂಟ್ ಪ್ಯಾಕೆಟ್ ನಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅಂದ್ರೆ ಜಾಗ್ರಿ, ಲಿಕ್ವಿಡ್ ಗ್ಲೂಕೋಸ್ ಅಂತ ಹಾಕಿರ್ತಾರೆ. ಸೊ ಲಿಕ್ವಿಡ್ ಗ್ಲೂಕೋಸ್ ಸ್ವಲ್ಪ ಸ್ವೀಟ್ ಎನ್ಹಾನ್ಸ್ ಮಾಡಕ್ ಹಾಕಿರ್ತಾರೆ ಅಥವಾ ಕ್ರಿಸ್ಪಿ ಬರಕ್ ಹಾಕಿರ್ತಾರೆ. ಸೊ ಅದ್ರಲ್ಲೂ ಗ್ಲೂಕೋಸ್ ಸಿಕ್ಕಾಬಿಟ್ಟೆ ಇರುತ್ತೆ. ಸೊ ನಾವ್ ಅನ್ಕೊಂತೀವಿ ಶುಗರ್ ಆಲ್ಟರ್ನೇಟಿವ್ ಜಾಗ್ರಿ ಅಂತ,
ಸೊ ಜಾಗ್ರಿಯಲ್ಲೂ ಶುಗರ್ ಹಾಕ್ತಾರೆ. ಫಸ್ಟ್ ಅಗೇನ್ ಜಾಗ್ರಿನೇ ತಿನ್ಬಾರ್ದು, ಮತ್ತು ಜಾಗ್ರಿಗೆ ಶುಗರ್ ಹಾಕ್ಬಿಟ್ಟು ಕೊಡ್ತಾರೆ, ನಾವು ಅದನ್ನು ತಿಂತೀವಿ. ಈಗ ನವೆ ಡೇಸ್ ತುಂಬ ಬರ್ತಾ ಇದ್ದಾವೆ ನೋ ಆ್ಯಡೆಡ್ ಶುಗರ್, ಗ್ಲೂಕೋಸ್ ಸಿರಪ್ ಅಥವಾ ಲಿಕ್ವಿಡ್ ಗ್ಲೂಕೋಸ್ ಅಂತ ಬರುತ್ತೆ. ಸೊ ಬಟ್ ಸ್ಟಿಲ್ ಬರ್ಫಿ ಅವೆಲ್ಲ ಮತ್ತೆ ಗ್ಲೂಕೋಸ್ ಲೆವೆಲ್ನ ತುಂಬ ಹೈ ಮಾಡುತ್ತೆ. ಆಮೇಲೆ ಇನ್ನೊಂದು, ಈಗ ನವಡೇಸ್ ಸ್ಟ್ರೆಸ್ ಇರುತ್ತೆ, ಸಿಕ್ಕಾಪಟ್ಟೆ ಫಿಸಿಕಲ್ ಸ್ಟ್ರೆಸ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಸೊ ಇದರಿಂದನೂ ಶುಗರ್ ಬರುತ್ತೆ. ಸೊ ಬೆಳಗ್ಗೆಯಿಂದ ನಾನು ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಅದು ಮಾಡಬೇಕು, ಇದು ಮಾಡಬೇಕು. ಸೊ ನಿನಗೋಸ್ಕರ, ನಮಗೋಸ್ಕರ ನಾವು ಕೆಲಸ ಮಾಡೋದನ್ನ ಕಮ್ಮಿ ಮಾಡಿ ಕಾಂಪ್ರಮೈಸ್ ಆಗಿ ನಮ್ಮ ಹೆಲ್ತ್ ಕಡೆ ಗಮನ ಕೊಡೋದನ್ನ ನಾವು ಬರೀ ಕೆಲಸ ಮಾಡ್ತೀವಿ, ಅರ್ನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಸ್ ಯು ವಾಂಟ್, ನಿಮಗೆ ಆದಂಥ ಕಮಿಟ್ಮೆಂಟ್ ಇರುತ್ತೆ, ಆದರೆ ಆ ಕಮಿಟ್ಮೆಂಟ್ ಬಿಟ್ಟು ಹೊರಗಡೆ ಬಂದು ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬೇಕು. ಇಲ್ಲ ಹಾಳಾಗೋದ್ಮೇಲೆ ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ನಾವು ಇದ್ರ ನಮ್ಮ ಹೆಲ್ತ್ ಮೇಲೆ ನಾವು ಗಮನ ಕೊಡಬೇಕಾಗುತ್ತೆ. ಲೈಫ್ ಸ್ಟೈಲ್ ಹೆಂಗೆ ಸರ್ ಅದು ಇಂಪ್ರೂವ್ ಮಾಡ್ಕೊಳೋದು? ಸೊ ಲೈಫ್ ಸ್ಟೈಲ್ ಅಂದರೆ ನಿಮ್ಮ ದಿನಚರಿನ ಒಂದು ಫಿಕ್ಸ್ಡ್ ರೂಟೀನ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಫಸ್ಟು ಡಯಟ್ನ ಚಾರ್ಟ್ ಔಟ್ ಮಾಡಬೇಕು. ನಿಮ್ಮ ಒಂದು ಚಾರ್ಟ್ ಮಾಡಬೇಕು. ಚಾರ್ಟೇ ಮಾಡಲ್ಲ, ನನಗೆ ಅವತ್ತು ಅದು ಕೊಟ್ಟರೆ ಇದು ತಿಂತೀನಿ, ಇದು ಕೊಟ್ಟರೆ ಅದು ತಿಂತೀನಿಲ್ಲ. ಡಯಟ್ನ ಚಾರ್ಟ್ ಮಾಡ್ಕೊಳ್ಳಿ. ಸೊ ಇಂಥ ದಿವಸ ಈ ಥರ ಡಯಟ್ ಅಂತ. ಆದಷ್ಟು ಅನ್ನ ಕಮ್ಮಿ ಮಾಡಬೇಕು. ಸೊ ಬೆಟರ್ ಒಂದು ಡಯಟಿಷಿಯನ್ನ ಮೀಟ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಪ್ಲ್ಯಾನ್ ಕೊಡ್ತಾರೆ. ಸೊ ಆ ಪ್ಲ್ಯಾನ್ನಲ್ಲಿ ನಿಮಗೆ ಕಾಳು ಇವೆಲ್ಲ ಪ್ರೋಟೀನ್ಸ್ ಜಾಸ್ತಿ ಮಾಡ್ತಾರೆ. ಸೊ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡ್ತಾರೆ. ಸೊ ಎನಿವೇಸ್ ನಾವು ಕಾರ್ಬೋಹೈಡ್ರೇಟ್ಸ್ ತೊಗೋತಾ ಇದ್ದೀವಿ, ಅದಕ್ಕೆ ತಕ್ಕಂಗೆ ಎಕ್ಸಸೈಸ್ ಮಾಡಬೇಕು. ಸೊ ಬೆಳಗ್ಗೆ ಒಂದು ಎಕ್ಸಸೈಸ್ ಇಟ್ಕೋಬೇಕು. ನಿಮ್ಗೆ ಎಕ್ಸಸೈಸ್ ಆಗಿಲ್ಲ ಅಂದರೆ ಕೆಲವ್ರು ಹೇಳ್ತಾರೆ, ನಾನು ವಾಕಿಂಗ್ ಮಾಡಿದೆ, ನಾನು ಜಾಗಿಂಗ್ ಮಾಡಿದೆ. ವಾಕಿಂಗ್ ಜಾಗಿಂಗ್ ಕಾಲ್ಗಾಗುತ್ತೆ, ಇನ್ನು ತುಂಬ ಜಾಯಿಂಟ್ಸ್ ಇದ್ದಾವೆ, ತುಂಬ ಮಸಲ್ಸ್ ಇದ್ದಾವೆ. ಸೊ ನಾವು ಅದನ್ನೆಲ್ಲ ವರ್ಕ್ ಆಗೋ ಥರ ಮಾಡಬೇಕು. ಸೊ ಒಂದು ಯೋಗ ಇಸ್ ದ ಬೆಸ್ಟ್ ಥಿಂಗ್ ನಾನು ಸಜೆಸ್ಟ್ ಮಾಡೋದು. ನಿಮ್ಗೆ ಯೋಗ ಏನೂ ಆಗಿಲ್ಲ ಅಂದರೆ ಮನೇಲಿ ಸೂರ್ಯ ನಮಸ್ಕಾರ ಒಂದು 51-41 ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್. ಸೊ ಇಲ್ಲ ಆಗಿಲ್ಲ ಅಂದರೆ ಜಿಮ್ಗೆ ಹೋಗಿ, ಸ್ವಿಮ್ಮಿಂಗ್ ಮಾಡಿ, ಇಲ್ಲ ಯೋಗ ಮಾಡಿ, ಇಲ್ಲ ಜುಂಬಾ ಮಾಡಿ, ಒಂದು ಸ್ಪೋರ್ಟ್ ಮಾಡಿ. ಯಾವ್ದಾದ್ರು ಒಂದು ಸ್ಪೋರ್ಟ್ಸಿಗೆ ತುಂಬ ಸ್ಪೋರ್ಟ್ಸ್ ಕ್ಲಬ್ಸ್ ಬಂದಿದ್ದಾವೆ, ಅಲ್ಲೋಗಿ ಸ್ಪೋರ್ಟ್ಸ್ ಮಾಡಿ. ಒಟ್ಟಿನಲ್ಲಿ ನಿಮ್ಮ ಬಾಡಿ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಿಕೊಂಡು ಬಾಡಿನ ರೆಸ್ಟ್ ಆಗೋದನ್ನು ನಿಲ್ಲಿಸಿದ್ರೆ ನಿಮಗೆ ಡಿಸೀಸಸ್, ಶುಗರ್ ಅಂತಲ್ಲ, ಎನಿ ಡಿಸೀಸ್ ಬರೋದಿಲ್ಲ.